ಮತ್ತು ಆಕೆ ಯಾಕೆ ನಿಮ್ಮನ್ನು ಹಗ್ ಮಾಡಿದ್ಲ? ಅದು ಮಾಡಿದ್ಲೋ ಇಲ್ಲೋ? ಹೌದು. ಅಮೃತ ಅಮೃತ, ನಿಮ್ಮ ಬಾಯಿಂದ ನನ್ನ ಹೆಸರು ಕರೆಯಕ್ಕೆ ಹೋಗ್ಬೇಡ್ರಿ. ನೀ ಏನು ಮಾಡಾಕತ್ತಿಯಲ್ಲ ಅದು ಕರೆಕ್ಟ್ ಐತಿ. ಮೋಸ್ಟ್ಲಿ ನಾನು ನಿನ್ನ ಜಾಗದಾಗ ಇದ್ನಾರ ಭಾಳ ಕೆಟ್ಟದಾಗಿ ರಿಯಾಕ್ಟ್ ಮಾಡ್ತಿದ್ನಿ. ನನ್ನ ಲೈಫ್ನಾಗ ಮಾಡೀನಿ ಕೂಡ. ಅದ್ರ ಪಶ್ಚಾತ್ತಾಪಕ್ಕಂತನೇ ಇದನ್ನೆಲ್ಲ ಮಾಡಾಕತ್ತಿರೋದು. ಅದ್ರ ಒಂದಂದ್ರೂ ಕರೆ ಹೇಳ್ತೀನೋ ನಾನು ನಿನಗೆ ಯಾವತ್ತೂ ಮೋಸ ಮಾಡಿಲ್ಲ ಅಂತ ಹೇಳಕ್ ಹೋಗ್ಬೇಡ್ರಿ. ಅದಕ್ಕೆ ನೀವೇನಾರ ಕಾರಣ ಕೊಡ್ರಿ. ಆದ್ರೆ ನಾವು ಒಂದು ಕೇಳ್ತೀನಿ, ನೀವೇನು ಮಾಡಿರಲ್ಲ ಹಂಗ ನಾ ಮಾಡಿದ್ರೆ ನಡೀತಿದ್ರಿ? ಹೇಳ್ರಿ. ನಿಮ್ಗೆ ಓಕೆ ಅಂದ್ರೆ ನನಗೂ ಓಕೆ. ಓಕೆ ಐತ್ರಿ? ಇಲ್ಲ. ಹಂಗಂದ್ರೆ ನೀವು ಮಾಡಿದ ತಪ್ಪ ಅಂತ ಒಪ್ಕೋರಿ. ನಂಗೆ ಒಂದ್ಸತಿ ಅನಿಸ್ತಿರ್ತೈತ್ರಿ, ನನ್ನ ಗೆಳತಾರು ತಮ್ಮ ಗಂಡನ್ ಕೂಡ ಎಷ್ಟು ಕೇವಲವಾಗಿ ನೋಡ್ಕೋತಿರ್ತಾರ. ಅಂಥವ್ರಿಗೆ ಎಷ್ಟು ಪ್ರೀತಿ ಮಾಡೋ ಗಂಡ ಸಿಕ್ಕಿರ್ತಾರ. ಆದ್ರೆ ನಾನು ನಿಮ್ನ ಎಷ್ಟು ಪ್ರೀತಿಲೇ ನೋಡ್ಕೊಂಡ್ರು ನನಗ್ಯಾಕೆ ಹಿಂಗಾತ್ರಿ? ನಾ ಭಾಳ ಚಲೋ ಅಂತ ನಾ ಯಾವತ್ತೂ ಹೇಳ್ಕೊಳಂಗಿಲ್ಲ. ಆದ್ರೆ ನಾ ಆಕಿ ಲೈಫ್ ಒಳಗೆ ಭಾಳ ಕೆಟ್ಟದಾಗಿ ನಡ್ಕೊಂಡೀನಿ. ಆಕಿ ಒಂದು ಜಾಬ್ ಸಿಗೋದ್ರಿಂದ ಆಕಿ ಲೈಫ್ ಸೆಟ್ಲ್ ಆಗ್ತೈತಿ. ಆಕಿ ಚಲೋ ಇದ್ರೆ ನಾನು ಮಾಡಿದ ತಪ್ಪಿಗೊಂದು ಪಶ್ಚಾತ್ತಾಪ ಸಿಗ್ತೈತೆ ಅಂತೇಳಿ ಮಾತ್ರ ನಾನು ಪ್ರಯತ್ನ ಮಾಡಿದ್ದೆ. ನಾನು ನೋಡಿ ಭಾಳ ಚಲೋ ಇರಬೇಕು, ನೀನು ಭಾಳ ಚೆನ್ನಾಗಿ ನೋಡ್ಕೋಬೇಕಂತ ಭಾಳ ಸಲ ಅನ್ಕೊಂಡೀನಿ. ಆದ್ರೆ ಆಕಿ ನೆನಪುಗಳು ನನಗೆ ಅದಕ್ಕೆ ಅವಕಾಶ ಮಾಡಿ ಕೊಡಾಕತ್ತಿರ್ಲಿಲ್ಲ. ಇದೊಂದು ಹೆಲ್ಪ್ ಆಕಿಗೆ ಮಾಡಿ ಆಕಿಂದ ದೂರ ಉಳ್ಕೋಬೇಕು ಅನ್ನೋ ಪ್ರಯತ್ನ ಮಾತ್ರ ನಾನು ಬಿಟ್ರ ಬೇರೆ ಕೆಟ್ಟ ಉದ್ದೇಶ ಏನೂ ಇರಲಿಲ್ಲ. ಬೇರು ಮುರಿದಿರೋ ಮರದ ಮನಸ್ಸಿನ ಭಾವದಂತೆ ಜೀವನರಳಿದೆ. ಅಮೃತ, ನಿನ್ ಮೇಲೆ ಆನೆ ಮಾಡಿ ಹೇಳ್ತೀನಿ, ನಾಕಿ ಜೀವನದಾಗ ಮಾಡಿದ ತಪ್ಪಿಗೆ ನನಗೆ ಪಶ್ಚಾತ್ತಾಪ ತೊಗೊಳಕ್ಕೆ ಒಂದು ಹೆಲ್ಪ್ ಮಾಡೋದಿತ್ತು ಬಿಟ್ರೆ ಬೇರೆ ಕೆಟ್ಟ ಉದ್ದೇಶ ನನಗೇನೂ ಇರಲಿಲ್ಲ. ಅಷ್ಟು ಮೀರಿ ನಿನಗೇನ್ರೆ ಅದನ್ನ ಮಾಡಬೇಕು ಅಂತಿತ್ತಂದ್ರ ನೀ ಮಾಡು, ನಾನೇನು ತಡೆಯಂಗಿಲ್ಲ. ಏನು ಸೃಷ್ಟಿ, ಜಾಬ್ನು ಕೊಡ್ಸಿದ್ದ, ಲೈಫ್ನು ಸೆಟ್ಲ್ ಮಾಡಿದ, ಇನ್ನೇನು ಉಳಿತ? ಅವನ್ ಜಾಬ್ ಯಾರಿಗ್ ಬೇಕು? 20 ಲಕ್ಷ ರೂಪಾಯಿ ಕೊಟ್ಟ ಜಾಬ್ ಕೊಡಿಸ್ರ ಮುಗಿತಿತ್ತನ? ನನ್ನ ಲೈಫ್ದಾಗ ಅವ್ನು ಎಷ್ಟು ದಿನ ಇದ್ದಲ್ಲ ಅಷ್ಟು ದಿನ ಕಣ್ಣೀರ್ ಹಾಕ್ಸನ. ಅದನ್ನೆಲ್ಲ ಅವ್ನು ವಾಪಸ್ ಕೊಡೋದು ಬೇಡ. ಮರೆವೆನೆಂದರೂ ಮರೆಯಲಾಗದೆ ಮನಸ್ಸೇ ಈಗ ವ್ಯಾಘ್ರವಾಗಿದೆ.